ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ? ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿತು 700 ವರ್ಷ ಅರಿಯದ 700 ವರ್ಷ ಜಗತ್ತನ ಸಂಚಾರಗೈದು ಹೌದು. ಸೊಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರ್ತಕ್ಕಂಥವ್ರು ಯಾರಿಪ್ಪ? ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಹೌದು. ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಿಪ್ಪ? ಸೂರಮದೇವಿಯ ಸುತ ಬರಮದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಿಪ್ಪ? ಯಾರು? ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಂತಿ ಎನಿಸಿ ಹೌದು. ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಹೌದು. ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿ ಆಗಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗ್ರನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘಂಡ ದಂಡ ನಮಸ್ಕಾರಗಳನ್ನು ಹೇಳಿ ಮಾಳಿಂಗ್ರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು ಯಾರಿಪ್ಪ? ಯಾರು? ರೆಬ್ಬರಾಯ, ಬೀರ್ ಮುತ್ಯ, ಕಣ್ಣು ಮುತ್ಯ, ಸಣ್ಣವ ಇವ ಸ್ವಾಮುತ್ಯ ಸಣ್ಣವ ಸ್ವಾಮುತ್ಯ. ಇವ್ರೆಲ್ಲರಿಗೂ ಕೂಡ ಭಕ್ತಿಯ ನಮಸ್ಕಾರಗಳನ್ನ ಹೇಳಿ ಮಾಳಿಂಗ್ರಾಯನ 4 ಮಕ್ಕಳು ಇದ್ರು ಕೂಡ ಸಾಕಿದ ಮಗ ಆಗಿರ್ತಕ್ಕಂಥವ್ರು ಯಾರಿಪ್ಪ? ಸಾಕಿದ ಮಗ ಮಾಳಿಂಗರಾಯನ ವರ ಕರುಣೆಯಿಂದ ಜನಸಿ ಬಂದಿರತಕ್ಕಂಥವ್ರು ಯಾರೇ? ತಂದಿ ಅಂಕಣ್ಣಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಏನು? ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ವಾಣಗನೂರು ಕರ್ಸಿದ್ ಗುಣಿಸಿರ್ತಕ್ಕಂಥವ್ರು ಯಾರಿಪ್ಪ? ಯಾರು? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬೆಚ್ಚರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನ ಹೇಳಿ ಅದೇ ರೀತಿ ನನ್ನ ಕುಡುಗುರು ಆಗಿರ್ತಕ್ಕಂಥವ್ರು ಯಾರಿಪ್ಪ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಳಿನ ಒಡೆಯನಾಗಿರ್ತಕ್ಕಂಥವ್ರು ಹೌದು. ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂತಿಗೆ ನಮಸ್ಕಾರಗಳನ್ನ ಹೇಳಿ ವಿಜಯಪುರ ಜಿಲ್ಲೆಯ ಹೌದು ನೂತನ ಆಲ್ಮೇಲ ತಾಲೂಕಿನ ಹೌದು ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ದ್ರಿಪ್ಪ? ಯಾವುದು? ಈ ಕುಮಸಿಗಿ ಗ್ರಾಮದ ಆರಾಧ್ಯ ದೇವರು ಹೌದಾ? ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥವ್ರು ಹೌದು ನನ್ನಪ್ಪ ಕಲ್ಲಾಲಿಂಗೇಶ್ವರ ಮುತ್ತಿನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಈ ಕುಮಸಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಎಲ್ಲಾ ದೇವರ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಯಾರಿಪ್ಪ? ಯಾರು? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಅದಕ್ಕೆ ಹಣಮಣ್ಣ ಏನೈತ್ರಿ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ನನ್ನಪ್ಪ ಕಲ್ಲಾಲಿಂಗೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ವಡ್ಡಿ ವಾಲಗ ಶಿವಾಸ್ತನದ ಡೊಳ್ಳಿನ ಪದಗಳೇ ನಡಿಲಿ ಅಂತ ಹೇಳಿ ಹೇಳಿ ಎರಡು ಮೇಳಗಳನ್ನ ಬರಮಾಡಿಕೊಂಡಾರು. ಕೊಂಡಾರಿ. ಅವು ಎರಡು ಮೇಳ ಯಾವತ್ತು ಕೇಳಿದ್ರ ಯಾವ್ರಿ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮದೈತಿ. ಇದು ನಮ್ಮದೈತಿ. ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಹೌದು. ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ಆಲ್ಮೇಲ ತಾಲೂಕಿನ ಕುಮಸಿಗೆ ಗ್ರಾಮದ ಹೌದು ಜ್ಯೋತಿರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ನಮ್ಮ ಸಿದ್ದರಾಮ ಮಾಸ್ತರ ಕಲಾಗಾಯನ ಸಂಘ. ಹೌದು ಹೌದು. ಇವು ಎರಡು ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಬರಮಾಡಿಕೊಂಡಿರ ನನ್ನ ಆತ್ಮೀಯ ಬಂಧುಗಳೇ, ಇವೆರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಇವು ಹೆಂಗ್ರಿಪ್ಪ ಮೇಳ? ದಿನಾಲು ನಾಡ ಮೇಳ ತಿರುಗಡೆ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಭಂಡಾರ ಕೊಟ್ಟು ಕರ್ಸಿರಿ. ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತವು. ಯಾಕಾಗ್ತಾವ್ರಿಪ್ಪ? ಹಾಡುವಂತ ಕಲಾವಿದರಿಗೆ ದಿನ ಒಂದು ಊರು ಭಂಡಾರ ಬರ್ತಾವ. ಹೌದು. ಆ ಭಂಡಾರ ಕೊಟ್ಟ ಕೂಡಲೇ ನಾವು ಊರಿಗೆ ಹೋಗ್ಬೇಕಾಗ್ತದ. ನಾವು ಹೌದು ಹೋದ ಕೂಡಲೇ ಉಪವಾಸ ಹಾಡತ್ತೇಳಿ ಆ ಕಮಿಟಿ ಅವ್ರು ಹೇಳಂಗಿಲ್ಲ ನಮಗ. ಇಲ್ಲ ಊಟ ಹಾಕ್ತಾರ. ಹೌದು. ಊಟ ಹಾಕ್ತಾರ, ಮ್ಯಾಗ ನೀರ್ ಕುಡಿಬೇಕಾಗ್ತದ. ಹೌದು. ನಾವು ನಿನ್ನೆ ಮುದ್ದೇಬಿಹಾಳ ತಾಲೂಕ ಎಲ್ಲಿ ಹೋಗಿದ್ದೀವಿ? ಎಲ್ರಿಪ್ಪ? ಹಿರಿಯ ಮುರಾಳಕ್ ಹೋಗಿದ್ದೀವಿ. ಹೌದು. ಅಲ್ಲಿನೂ ಹೋದ ಕೂಡಲೇನೆ ನಾವು ಊಟ ಹಾಕಿದ್ರು, ಮ್ಯಾಗ ನೀರ್ ಕುಡದೆವು. ಹೌದು. ಇಲ್ಲಿ ಒಂದ್ ಮಾತು ಹೇಳದ. ಏನ್ರಿಪ್ಪ ಮಾತಾ? ನೀರಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ. ಅನ್ನಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ. ಅದಕ್ಕೆ ಒಂದ್ ಮಾತು ಹೇಳ್ತಾರ. ಏನ್ರಿ? ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ. ಹೇಳ್ತಾರಪ್ಪ. ಏನ್ ಹೇಳ್ತಾರ? ಸೊಂಟ. ಹಾಡೋರ್ಗೆ ಕಂಠ ಇರ್ಬೇಕಂತ ಹೇಳ್ತಾರ. ಹೌದು. ಕೂತ್ ಕೇಳೋರ್ಗೆ ಸೊಂಟ ಇರ್ಬೇಕಂತ ಹೇಳ್ತಾರ. ಹೌದು. ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡ ರಚನಾ ಆಗ್ತಿರ್ತಾವು. ಹೌದು. ಕೂತ್ ಕೇಳೋರ್ಗೆ ಸೊಂಟ ಬಿಗುತ್ತಂದ್ರೆ ಹಾಡ ಕೂತ್ ಕೇಳಾಕ್ ಬರ್ತದ. ಹೌದು. ಕಂಠ ಸೊಂಟ ಇರ್ಲಂದ್ರೆ ವ್ಯರ್ಥ ಆಗಿ ಹೋಗ್ತಾವ ಅಂತಕ್ಕಂಥದ್ ಮಾತುಗಳನ್ನ ಹೇಳಿ ಇವೆರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ತಪ್ಪ ಅನ್ನೋದು ಬದಿಗೆ ಒತ್ತಿ ಒಪ್ಪು ಅಂತಕ್ಕಂಥದ್ದು ಮಹಾಮಂಗಲ ಆಗೋ ತನಕ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ್ಕೆ ಕೈ ಮುಗಿದು ಕೇಳಕೊಂಡು ಯಥಾಪ್ರಕಾರ ಒಂದು ಕ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ.